ಲಕ್ಸುರಿ ಲೈಫು. ಹಾ ಗಿರಿ, ನಾನಿಲ್ಲಿ ಲೈಫು ಇಷ್ಟೇನೇ ಅಂತ ಅನ್ಕೋತಾ ಇದ್ದೀನಿ. ನಿನಗೆ ಲಕ್ಸುರಿ ಲೈಫ್ ಬೇಕಾ? ಇದನ್ನ ಆಸೆ ಅನ್ನಲ್ಲ, ದುರಾಸೆ ಅಂತಾರೆ. ದುರಾಸೆ 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 ಯಾವ್ದ್ರಿ ದುರಾಸೆ? ನನ್ನ ಗಂಡ 6x6 ಮಂಚದ ಮೇಲೆ ಸ್ಪ್ರಿಂಗ್ ಮ್ಯಾಟ್ರಸ್ ಮೇಲೆ ಮಲಗಿ ಎದ್ದು ಆಕಳಿಸುವಾಗ ಕೆಲಸದವರೆಲ್ಲ ಬಂದು ಅವರಿಗೆ ಬೆಡ್ ಕಾಫಿ ತಂದ್ಕೊಡ್ಬೇಕು ಅಂತ ಅನ್ಕೊಳ್ಳೋದು ದುರಾಸೆನಾ? ದುರಾಸೆನಾ? ನನ್ನ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗುವಾಗ ಲಕ್ಸುರಿ ಕಾರಲ್ಲಿ ಡ್ರಾಪ್ ತಗೋಬೇಕು ಅಂತ ಆಸೆ ಪಡೋದು ದುರಾಸೆನಾ? ದುರಾಸೆನೇನ್ರಿ? ನನ್ನ ಮಾವಂಗೆ ಪಾಪ ಮಂಡಿ ಆಪರೇಷನ್ಗೆ ಅಂತ ಫಾರಿನಿಂದ ಚಿಂಗ್ ಪಿಯಾ ಪಿಯಾ ಅನ್ನೋ ಡಾಕ್ಟರ್ನ ಕರೆಸಿ ಡಾಲರ್ಸ್ ಅಲ್ಲಿ ದುಡ್ಡನ್ನ ಬಿಸಾಕ್ಬೇಕು ಅಂತ ಅನ್ಕೊಳ್ಳೋದು ದುರಾಸೆನಾ? ಹೇಳ್ರಿ, ದುರಾಸೆನಾ? ಇಡೀ ದಿನ ಮನೆಯಲ್ಲಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿರೋ ಈ ಹೆಣ್ಣು ಜೀವ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಅಂತ ಅನ್ಕೊಳ್ಳೋದು ದುರಾಸೆನಾ? ನನ್ನ ಗಂಡ, ನನ್ನ ಮನೆ, ನನ್ನ ಮಕ್ಕಳು, ನಮ್ಮ ಮಾವ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದು ದುರಾಸೆನಾ? ದುರಾಸೆನಾ? ಗಿರಿ, ಮಿನುಗುತ್ತಾರೆ ಕಲ್ಪನಾ, ನಾಗವಲ್ಲಿ ಒಟ್ಟೊಟ್ಟಿಗೆ ಮೈ ಮೇಲೆ ಬಂದವ್ರ ತರ ಆಡ್ತಾ ಇದೆಯಲ್ಲ, ಯಾಕೆ? ನೋಡ್ರಿ, ನಂಗೆ ನೀವ್ ಏನ್ ಹೇಳಿದ್ರು ಇವಾಗ ಕೇಳಿಸಲ್ಲ. ನಮ್ಮ ಮನೆ ದೊಡ್ಡದಾಗ್ಬೇಕು, ನಾವು ಲಕ್ಸುರಿ ಲೈಫಲ್ಲಿ ಬದುಕಬೇಕು. ಯಾವಾಗ ಮಾಡ್ತೀರಾ ಹೇಳಿ? ಗಿರಿ, ಚಿತ್ರಾನ್ನೋ ಉಪ್ಪಿಟ್ಟು ಆದ್ರೆ ಈಗಲೇ ಹೋಗಿ ಮಾಡ್ಕೊಂಬರ್ತೀನಿ, ನೀನು ಕಿನ್ಸು ಬಿಡ್ತೀನಿ. ಇದಕ್ಕಿಂದಾಗೆ ಇರೋ ಮನೆನ ದೊಡ್ಡದು ಮಾಡು ಅಂದ್ರೆ ನಾನು ಹೇಗೆ ಮಾಡ್ಲಿ? ಅದೇನು ಹಪ್ಳನೋ ಸಂಡಿಗೆನ ಚಿಕ್ಕದಾಕಿದ್ರೆ ದೊಡ್ಡದು ಬರುತ್ತೆ ಅನ್ನೋದಕ್ಕೆ. ನೋಡು ಗಿರಿ, ಆಸೆ ಒಳ್ಳೇದಲ್ಲ, ಅದು ಕೆಟ್ಟದ್ದೇ ಆಗಿರ್ಲಿ, ನನಗದು ಬೇಕು. ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ. ಗಿರಿ, ಕಡೆ ಪಕ್ಷ ಒಡವೆ ಕೇಳಿದ್ರೆ ಇವತ್ತಿಂದನೇ ದುಡ್ಡು ಕೂಡಿಡಕ್ಕೆ ಶುರು ಮಾಡಿ ಒಂದು 2 ಇಯರ್ಸ್ಗೋ 3 ಇಯರ್ಸ್ಗೋ ನಿನಗೆ ಒಡವೆ ಮಾಡಿಸ್ಕೊಡ್ಬಹುದು. ನಮ್ಮ ಮಗಳು ಮದುವೆ ಪ್ಯಾಲೇಸಲ್ಲಿ ಆಗಬೇಕು ಅಂತ ನೀನು ಆಸೆ ಪಟ್ಟರೆ ಅದಕ್ಕೂ ಚೀಟಿ ಗೀಟಿ ಹಾಕಿ ಒಂದು 5-6 ಇಯರ್ಸಲ್ಲಿ ವ್ಯವಸ್ಥೆ ಮಾಡ್ಕೋಬೋದು. ಆದರೆ ಇದಕ್ಕಿದ್ದಂಗೆ ಲ್ಯಾವಿಶ್ ಲೈಫು, ಲ್ಯಾವಿಶ್ ಜೀವನ ಅಂದರೆ ನಾನು ಎಲ್ಲಿಗೆ ಹೋಗಲಿ? ನೋಡಮ್ಮ, ನಿನ್ನ ಗಂಡ ಆಫ್ಟರ್ ಆಲ್ ಸೇಲ್ಸ್ಮ್ಯಾನ್, ಚಡ್ಡಿ ಮಾರೋನು. ಎಸ್ ಎಸ್, ನೀವ್ ಯಾಕೆ ಒಂದು ಚಡ್ಡಿ ಕಂಪ್ನಿನ ಓಪನ್ ಮಾಡಬಾರ್ದು? ಗಿರಿ, ಒಂಟಿಯಾಗಿರೋ ಮನುಷ್ಯನಿಗೆ ಚಡ್ಡಿನೇ ಕಂಪನಿ ಅಂತದ್ರಲ್ಲಿ ನೀನ್ ಚಡ್ಡಿ ಕಂಪ್ನಿ ಅಂತ ಇದೆಯಲ್ಲ, ಇದೆಲ್ಲ ಆಗಲ್ಲ. ನೋಡು, ಎಷ್ಟೋ ವರ್ಷ ಎಕ್ಸ್ಪೀರಿಯನ್ಸ್ ಇರೋ ನಮ್ಮ ಬಾಸೆ ಕಂಪ್ನಿ ನಡೆಸೋದಕ್ಕೆ ಮುಕ್ಕರಿತಾ ಇದ್ದಾರೆ. ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಈಸ್ ಪಾಸಿಬಲ್. ಒಂದು ನಿಮಿಷ ಓದ್ತೀನಿ, ಕೇಳಿಸ್ಕೊಳ್ಳಿ. ಅದಾನಿ, ಅಂಬಾನಿ, ನಮ್ಮ ನಾರಾಯಣ ಮೂರ್ತಿಗಳು, ಉದಯ್ ಶ್ರೀವಾತ್ಸವ್, ರಾಜೀವ್ ಮೆಹ್ತಾ ಇವರೆಲ್ಲ ಬಡವರಾಗೆ ಹುಟ್ಟಿದ್ರು. ಆದ್ರೆ ಅವ್ರ ಕಂಡ ಕನಸು ಇವತ್ತು ಅವ್ರನ್ನ ಲಕ್ಸುರಿ ಲೈಫಲ್ಲಿ ಇರೋ ಹಾಗೆ ಮಾಡಿದ್ದಾರೆ. ಇವರೆಲ್ಲರ ಹೆಸರು ಜೊತೆ ಶಿವಪ್ರಸಾದ್ ಕೂಡ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಅವರ ಶ್ರೀಮತಿಯ ಸ್ಫೂರ್ತಿಯಿಂದ ದೊಡ್ಡ ಉದ್ಯಮಿಯಾಗಿದ್ದಾರೆ ಅಂತ 5ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಬಂದ್ರೆ ಹೇಗಿರುತ್ತೆ? ಹೇಗೇಗೋ ದುಡ್ಮ ಶ್ರೀಮಂತರಾಗಿರೋರು ಒಂದು ಮಾತು ಹೇಳ್ತಾರೆ, ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಆದ್ರೆ ಬಡವನಾಗಿ ಸಾಯೋದು ತಪ್ಪು ಅಂತ. ಗೊತ್ತೇನ್ರಿ ನಿಮ್ಗೆ? ಗೊತ್ತೇ? ಆಹಾ, ಅಷ್ಟೊತ್ತಿಂದ ನಾನು ಇಷ್ಟೂದ್ದ ಬುದ್ಧಿ ಮಾತು ಹೇಳ್ತಾ ಇದ್ರೆ ಕೊರ್ಕಿ ಹುಡ್ಕೊಂಡು ಮಲ್ಕಿದ್ದೀರಾ? ಅದಕ್ಕೆ ನೀವಿನ್ನೂ ಚಡ್ಡಿ ಮಾರ್ಕೊಂಡಿರೋದು. ಹೇಳೋದನ್ನೇ ಅರ್ಥ ಮಾಡ್ಕೊಳ್ಳಲ್ವಲ್ಲ ಇವರು. ಅಂದುಕೊಂಡಿದ್ದೆಲ್ಲ ಆಗುತ್ತದೆ, ಆದರೆ ನಿನ್ನ ಉದ್ದೇಶ ಒಳ್ಳೆಯದಿರಬೇಕು ಅಷ್ಟೇ ಅಂತ ದೊಡ್ಡೋರೊಂದು ಮಾತು ಹೇಳಿದ್ದಾರೆ. ನನ್ನ ಉದ್ದೇಶನೇ ಈ ಮನೆ ಉದ್ಧಾರ ಆಗೋದು ಅಂತ ಆದ್ಮೇಲೆ ನಾನು ತುಂಬಾ ಸ್ಟ್ರಾಂಗ್ ಆಗಿ ಅನ್ಕೋತೀನಿ. ಅಪ್ಪ ಭಗವಂತ, ನಾವೆಲ್ಲ ಲಕ್ಸುರಿ ಲೈಫಲ್ಲಿ ಬದುಕೋ ಹಾಗೆ ಮಾಡಪ್ಪ ಪ್ಲೀಸ್. ನನ್ನ ಈ ಆಸೆನ ದಯವಿಟ್ಟು ಈಡೇರಿಸು ಪ್ಲೀಸ್ 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 ಭಗವಂತ. ಕಾಶಿಯವ್ರೆ, ಗೌರಿ, ನೀವು ತಿಂಡಿಗೆ ಬನ್ನಿ. ಅಯ್ಯೋ ಗಿರ್ಜಮ್ಮ, ತಿಂಡಿಗೆ ನಮ್ಮನ್ನು ಕರಿಬೇಡಿ, ಬಜ್ಜಿಗೆ ನನ್ನನ್ನು ಮರಿಬೇಡಿ. ಜಿ ಅಕ್ಕ, ನಾವು ಬರ್ತಾನೆ ತಿಂಡಿ ತಿನ್ಕೊಂಬಂದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದ್ದೆ, 5 AM ಇಡ್ಲಿ ಅಂತ. ಅದಕ್ಕೆ 4:15ಗೆ ಅಲ್ರಾಮ್ ಇಟ್ಟು ಇವ್ರನ್ನು ಎಪ್ಸಿ ಕರ್ಕೊಂಡು ಹೋಗಿದ್ದೆ. ಏನ್ ಜನ ಅಂದ್ರೆ ಜನ ಗೊತ್ತಾ? ಕಡೆ ಗೊತ್ತಿತ್ತಲ್ಲ, ಈ ಕೇರಾಡಿ ಕಾಶಿನಾಥ್ ಎಂಟ್ರಿ. ನಾನು ಎಲ್ಲಿ ನಿಂತ್ಕತ್ನೋ ಅಲ್ಲಿಂದಾನೇ ಲೈನ್ ಶುರು ಆಯ್ತು.
ಆ ಅಂಗಡಿಯವನಿಗೆ 2 ಆವಾಜ್ ಹಾಕಿ ಫ್ರೀ ಇಡ್ಲಿ ತಿನ್ಕೊ ಬಂತು. ಆರು ಇಡ್ಲಿ ಲಾಯ್ಕಿರ್ಲಿಲ್ಲ. ಅದಕ್ಕೆ ಹೇಳದ್ ಕಣೋ, ಜನ ಮರಳು ಜಾತ್ರೆ ಮರಳು ಅಂತ. ಮುಂದ್ಗಡೆ ಅವನು ಯಾರೊಬ್ಬ ಓ ಅನ್ಬಿಟ್ರೆ ಹಿಂದ್ಗಡೆ ಅವ್ರಲ್ಲ ಓ ಓ ಓ ಓ ಅಂತಿರ್ತಾರೆ. ನಾವು 5 AM ಇಡ್ಲಿ ತಿನ್ನೋಣ. ನೀನ್ ಕೇಳೋದಿಚ್ಚೋ ನಾವು ಕೊಡೋದಿಚ್ಚೋ. ಗಿರಿ ಒಂದು ಕೆಲಸ ಮಾಡು, ನಾಳೆ ಬೆಳಗ್ಗೆ 4:15 ಎದ್ದು ಬಿಸಿ ಬಿಸಿ ಇಡ್ಲಿ ಮಾಡು. ಎಕ್ಸಾಕ್ಟ್ 5 ಗಂಟೆಗೆ ಇವನ್ ಬ್ಯಾಗ್ ಇಟ್ಬಿಡು. ಅಪ್ಪ ಅವನ ಆಚೆ ಕರ್ಕೊಂಡು ಹೋಗು ಅಂತ ಕೇಳ್ತಾ ಇರೋದು. ಹೇ ಯಾಕೋ ನನ್ನ ಮನೇಲಿ ಅಡುಗೆ ಚೆನ್ನಾಗಿ ಮಾಡಲ್ವಾ? ಇರ್ಲಿ ಬಿಡಮ್ಮ, ಮಕ್ಕಳು ತಾನೇ, ಹೊರಗಡೆ ಹೋಗಿ ತಿನ್ಬೇಕು ಅಂತ ಆಸೆ ಇರಲ್ವಾ? ಶಿವು, ಓ ಸರ್ ಬನ್ನಿ ಬನ್ನಿ. ಶಿವರೇ ತಿಂಡಿ ಮಾಡ್ತಾ ಇದ್ದಾರ ಮುಗಿಸಿ? ಇಲ್ಲ ಸರ್, ಆಯ್ತು ನಂದು. ಕೂತ್ಕೊಳ್ಳಿ, ಬನ್ನಿ ಸರ್ ಕೂತ್ಕೊಳ್ಳಿ. ಬನ್ನಿ ಶಿವ, ನೀವು ಕೂತ್ಕೊಳ್ಳಿ. ಆರಾಮ್ ಸರ್. ಅಪ್ಪ ಗಿರಿ. ಶಿವರೇ ನಾನೇ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ರಮೇಶ್ ಅಂತ, ಟೆಕ್ಸ್ಟೈಲ್ ಡೀಲರು. ಶಿವಗ್ ತುಂಬಾ ಆಪ್ತ. ಶಿವರೇ ಅರ್ಜೆಂಟಾಗಿ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ನೀವು ಹೂ ಅಂತೀರಾ ಅಂತ ನಂಬಿಕೆಯಿಂದ ಬಂದಿದ್ದೀನಿ. ಅಯ್ಯೋ, ಮೊದಲೇ ದೊಡ್ಡ ಮನುಷ್ಯ ಅವರು. ಹಣ ಏನಾದರೂ ಕೇಳ್ಬಿಡ್ತಾರ? ಆಹಾ, ಕಮಲಾನಗರ ವಾಟರ್ ಟ್ಯಾಂಕ್ ಬಂದು ಕಾಮಾಕ್ಷಿ ಪಾಳ್ಯದ ನಲ್ಲಿಯಲ್ಲಿ ನೀರು ಕೇಳ್ದಂಗೆ ಆಗ್ಬಿಡುತ್ತೆ. ಏನ್ ಮಾಡ್ಲಿ? ಶಿವರೇ ನನ್ನ ಹೆಂಡತಿ ಮಕ್ಕಳು ಫಾರಿನಲ್ಲಿದ್ದಾರೆ. ಅವರು ಇಲ್ಲಿಗೆ ಬಂದು ಸೆಟ್ಲ್ ಆಗ್ತಾರೆ ಅಂತ ದೊಡ್ಡದಾಗಿ ಮನೆ ಕಟ್ಟಿಸ್ದೆ, ಗೃಹ ಪ್ರವೇಶನೂ ಮಾಡಿದೆ. ಆದ್ರೆ ಈಗ ನೋಡಿದ್ರೆ ಇಲ್ಲಿಗೆ ಬರಲ್ಲ ಅಂತಿದ್ದಾರೆ. ಅದಕ್ಕೆ ನಾನು ಅಲ್ಲಿಗೆ ಹೋಗಿ ಕನ್ವಿನ್ಸ್ ಮಾಡಬೇಕು ಅಂತ ಇದ್ದೀನಿ. ಅಷ್ಟು ದಿನ ನಾನು ಊರಲ್ಲಿರಲ್ಲ, ಮನೆ ಬೇರೆ ದೊಡ್ಡದು. ಮನೆ ದೊಡ್ಡದು ಅಂದ್ರೆ ತುಂಬಾ ದೊಡ್ಡದೇನಲ್ಲ, 100/100 ಅಷ್ಟೇ. 100ಕ್ಕೆ 100 ಅಂತಾರಲ್ಲ, ಹಾಗೆಯಾ? ಎಲ್ಲಿ ಬರ್ತದ? ಡಾಲರ್ಸ್ ಕಾಲೋನಿ ಸರ್. ಮನೇಲಿ ಯಾರೂ ಇರಲ್ಲ. ಇತ್ತೀಚೆಗೆ ನಿಮಗೆ ಗೊತ್ತಲ್ಲ, ಸೆಕ್ಯೂರಿಟಿ ಗಾರ್ಡೇ ಕಳ್ತನ ಮಾಡಿದ್ದಾನೆ. ಅದಕ್ಕೆ ನನ್ನ ಮನೆ ನೋಡ್ಕೊಳಕ್ಕೆ ನಂಬಿಕಸ್ತರು ಬೇಕು. ನನ್ನ ಜೀವನದಲ್ಲಿ ಶಿವು ನಂಬೋ ಅಷ್ಟು ನನ್ನ ಹೆಂಡತಿನೂ ನಂಬಲ್ಲ. ಅಂದ್ರೆ ನಿಮಗೆ ನಿಮ್ಮ ಹೆಂಡತಿಗಿಂತ ಶಿವನೇ ಹೆಚ್ಚಾ? ಹಾಗಲ್ಲ ಸರ್, ಶಿವು ಎಂಥ ಮನಸ್ಸಿನ ವ್ಯಕ್ತಿ ಅಂತ ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಸ್ವಲ್ಪ ದಿನ ನಿಮ್ಮ ಫ್ಯಾಮಿಲಿ ನನ್ನ ಮನೇಲಿ ಉಳ್ಕೊಂಡ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಡಾಲರ್ಸ್ ಕಾಲೋನಿನಲ್ಲಿ 100/100 ಮನೆ. ಆಹಾ, ಭರ್ಜರಿಯಾಗಿರುತ್ತೆ ಅನ್ಸುತ್ತೆ. ಅದು ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಮಗೆ ಅದೆಲ್ಲ ಸೆಟ್ ಆಗಲ್ಲ. ನಾವು ನಿಮ್ಮ ಮನೆಗೆ ಬಂದ್ಬಿಟ್ರೆ ನಮ್ಮನೆ ನೋಡ್ಕೊಳ್ಳೋದು ಯಾರು ಹೇಳಿ? ಬೇಜಾರು ಮಾಡ್ಕೋಬೇಡಿ ಪ್ಲೀಸ್, ಬೇರೆ ಯಾರನ್ನಾರು ನೋಡ್ಕೊಳ್ಳಿ. ಶಿವು ಅವರೇ ಪ್ಲೀಸ್ ಇಲ್ಲ ಅನ್ಬೇಡಿ. ನನ್ನ ಮನೇಲಿ ನಿಮಗೆ ಯಾವ ತೊಂದರೆನೂ ಆಗಲ್ಲ. ನನ್ನ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಗಾರ್ಡನ್ ಇದೆ, ಸಪ್ರೇಟ್ ಮಿನಿ ಥಿಯೇಟರ್ ಇದೆ, ಕೆಲಸ ಮಾಡೋದಕ್ಕೆ ಕೆಲಸಗಾರರು ಇದ್ದಾರೆ. ಅದು ಅಲ್ಲದೆ ಪರ್ಸನಲ್ ಶೆಫ್ ಇದ್ದಾರೆ. ನೀವು ಜಸ್ಟ್ ಅಲ್ಲಿದ್ರೆ ಸಾಕು. ಆ ಮನೆಗೆ ನಾನು ಬರೋವರೆಗೂ ನೀವೇ ಓನರು. ಅಣ್ಣ, ನನ್ನ ಗಂಡನ ಪರವಾಗಿ ನಾನು ನಿಮಗೆ ಮಾತು ಕೊಡ್ತಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ನಾವು ನಿಮ್ಮ ಮನೆಗೆ ಬಂದಿರ್ತೀವಿ, ನೀವು ಕೀ ಕೊಟ್ಟು ಹೋಗಿ ಸಾಕು. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಶಿವ ಅವರೇ. ನಾನು ಇಲ್ಲಿಗೆ ಬಂದು ನಿಮಗೆ ತುಂಬ ತೊಂದರೆ ಕೊಟ್ಟೆ ಅನ್ಸುತ್ತೆ. ನಾನು ಆಫೀಸಿಗೆ ಹೋಗ್ಬೇಕು, ನಾನು ಇನ್ನು ಬರ್ತೀನಿ. ಅಯ್ಯೋ, ತಿಂಡಿ ತಿನ್ಕೊಂಡು ಹೋಗಿ. ಇಲ್ಲಮ್ಮ, ನನ್ನ ತಿಂಡಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ಸ್ ಶಿವ. ಅಲ್ಲ ರಮೇಶ್ ಅವರೇ, ನನ್ನ ಮಾತು ಕೇಳಿ. ಅಲ್ಲ ಹೇ ಗಿರಿ, ಲೂಸಾ ನೀನು? ಇದು ಅತಿ ಆಗ್ಲಿಲ್ಲ ರೀ. ಈ ವಿಷಯದಲ್ಲಿ ನಾನು ನಿಮ್ಮ ಮಾತು ಕೇಳಲ್ಲ. ನಮ್ಮ ಮನೆ ಬಗ್ಗೆ ಯೋಚನೆ ಮಾಡಬೇಡ್ರಿ, ಅಕ್ಕಪಕ್ಕದವ್ರು ನೋಡ್ಕೋತಾರೆ. ಕಾಶಿ ಅವರೇ, ಗೌರಿ, ನೀವು ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮ ಜೊತೆ ಹೊರಡಕ್ಕೆ ರೆಡಿ ಆಗ್ಬಿಡಿ. ಹಾ ಗಿರಿ, ರೀ, ನಾನು ಹೇಳಿಲ್ವಾ ನಿಮ್ಗೆ ಲ್ಯಾವಿಶ್ ಲಕ್ಸುರಿಯಸ್ ಲೈಫ್ನ ನಾನು ನೋಡ್ಬೇಕು ಅಂತ? ನನ್ನ ಮಾತನ್ನ ನೀವಂತೂ ಕೇಳಲಿಲ್ಲ, ಆ ಭಗವಂತ ಕೇಳಿಸ್ಕೊಂಡ್ಬಿಟ್ಟ. ಈ ಹೆಂಡತಿ ಆಸೆಗೆ ಮಿತಿನೇ ಇಲ್ಲ ಅನ್ಸುತ್ತೆ. ಅಲ್ಲ, ಆ ಪುಟ್ಟಕ್ಕನ ಮೆಸ್ಸಿಗೆ ಬೀಳೋ ಬೆಂಕಿ ನನ್ನ ಹೆಂಡತಿ ಲಕ್ಸುರಿ ಲೈಫ್ ಆಸೆಗೆ ಬಿದ್ದಿದ್ರೆ ನಾನು ಎಷ್ಟೋ ನೆಮ್ಮದಿಯಾಗಿರ್ತಾ ಇದ್ದೆ. ಈ ಫ್ಯಾಮಿಲಿ ಪ್ಲೇಟ್ ದೋಸೆ, ಹೆಂಡತಿರ್ ಆಸೆ ಎರಡು ಮುಗಿಯೋದೇ ಇಲ್ಲ ಅನ್ಸುತ್ತೆ. ಅಲ್ಲ ಭಗವಂತ, ಈ ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಈ ಆಸೆ ಅನ್ನೋ ಮ್ಯಾಟರ್ನ ಯಾಕಿಟ್ಟೆ? ವೈ ಏ ಎಂದುಕೋ? ಶಿವಪ್ರಸಾದ್, ಭಗವಂತ,
ಆಸೆ ಇರಬೇಕು ಶಿವಪ್ರಸಾದ್. ಆಸೆ ಇರ್ಬೇಕಾ? ಏನ್ ಭಗವಂತ ಹೀಗೆ ಹೇಳ್ತಾ ಇದೀಯಾ? ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಆಸೆ ಇರಬೇಕು, ಆದರೆ ಅತಿ ಆಸೆ ಇರಬಾರ್ದು. ಕಲ್ಲಿಗೆ ಶಿಲೆಯಾಗುವ ಆಸೆ ಇಲ್ಲದೆ ಹೋಗಿದ್ದಿದ್ರೆ ಅದು ಮೂರ್ತಿಯಾಗಿ ಪೂಜಿಸಲ್ಪಡ್ತಿತ್ತ. ಪದಗಳಿಗೆ ಕವನಗಳಾಗೋ ಆಸೆ ಇಲ್ಲದೆ ಹೋಗಿದ್ದಿದ್ರೆ ಅದು ಸಾಹಿತ್ಯ ಸೃಷ್ಟಿಯಾಗ್ತಿತ್ತ. 7 ಸ್ವರಗಳಿಗೆ ಒಂದಾಗೋ ಆಸೆ ಇಲ್ಲದೆ ಹೋಗಿದ್ದಿದ್ರೆ ಸಂಗೀತ ಸೃಷ್ಟಿಯಾಗ್ತಿತ್ತ. ಬಿದಿರಿಗೆ ಕೊಳಲಾಗೋ ಆಸೆ ಇಲ್ಲದೆ ಹೋಗಿದ್ದಿದ್ರೆ ಶ್ರೀಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರ ಮಾತ್ರ ಇರ್ತಾ ಇತ್ತು ಅಲ್ವಾ ಶಿವಪ್ರಸಾದ್? ನೀನು ಹೇಳೋದೆಲ್ಲ ಸರಿ ಭಗವಂತ, ಆದ್ರೆ ಈ ಹೆಂಡತಿಯರಿಗೆ ಯಾಕೆ ಇಷ್ಟೊಂದು ಆಸೆ ಇಟ್ಟೆ? ಆಸೆಗೆ ದೊಡ್ಡದು ಚಿಕ್ಕದು ಅನ್ನೋ ವ್ಯತ್ಯಾಸ ಇರಲ್ಲ ಶಿವಪ್ರಸಾದ್. ನಿಮ್ಗೆ ಈಡೇರ್ಸಕ್ಕಾಗೋದನ್ನ ನೀವು ಚಿಕ್ಕದು ಅಂತೀರ, ಈಡೇರ್ಸಕ್ಕಾಗದೇ ಇರೋದನ್ನ ದೊಡ್ಡ ಆಸೆ ಅಂತೀರ. ಬೀದಿಲ್ ನಿಂತಿರೋನ್ಗೆ ರಾಜನ ಸಿಂಹಾಸನ ಏರ್ಬೇಕು ಅನ್ನೋದು ಈಡೇರ್ಸಕ್ಕೆ ಕಷ್ಟ ಆಗುವಂತ ದೊಡ್ಡ ಆಸೆನೆ. ಹಾಗೆ ರಾಜನ ಸಿಂಹಾಸನದಲ್ಲಿ ಕೂತಿರೋನ್ಗೆ ಬೀದಿಲ್ ಬಂದು ನಿಲ್ಬೇಕು ಅನ್ನೋದು ಈಡೇರ್ಸಕ್ಕೆ ಕಷ್ಟ ಆಗುವಂತ ದೊಡ್ಡ ಆಸೆನೆ. ಅಯ್ಯೋ, ಈಗ ನಾನು ಏನ್ ಮಾಡ್ಲಿ ಭಗವಂತ? ನನ್ನ ಹೆಂಡತಿ ಈ ಲಕ್ಸುರಿ ಲೈಫ್ ಸ್ಟೈಲ್ಗೆ ಅಟ್ರಾಕ್ಟ್ ಆಗ್ಬಿಟ್ಟಿದ್ದಾಳೆ. ಅವಳಿಗೋಸ್ಕರ ನಾನು ಅಲ್ಲಿಗೆ ಹೋಗ್ಬೇಕಾ? ಮನುಷ್ಯರು ಬೇರೆಯವ್ರ ಜೀವನಕ್ಕೆ ಆಕರ್ಷಣೆ ಆಗಬಾರದು ಶಿವಪ್ರಸಾದ್. ಬದಲಿಗೆ ಆದರ್ಶವಾಗಬೇಕು. ಯಾಕೆ ಅಂದ್ರೆ ಆಕರ್ಷಣೆ ಅಳಿಯುತ್ತೆ, ಆದರ್ಶ ಅನ್ನೋದು ಜೀವನದ ಉದ್ದಕ್ಕೂ ಉಳಿಯುತ್ತೆ. ಅಗತ್ಯಕ್ಕಿಂತ ಹೆಚ್ಚಾಗಿರೋ ಆಕರ್ಷಣೆ ಮತ್ತು ಆಸೆ ಕೇವಲ ನೋವು ಮತ್ತು ಅವಮಾನಗಳನ್ನಷ್ಟೇ ಕೊಡೋದಿಕ್ ಸಾಧ್ಯ. ನೋವು ಅವಮಾನ ಆಗುತ್ತೆ ಅಂತ ನನಗೂ ಗೊತ್ತು ಭಗವಂತ. ಆದ್ರೂ ಅವಳಿಗೋಸ್ಕರ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗೋ ಪರಿಸ್ಥಿತಿಗೆ ಬಂದಿದ್ದೀನಿ. ಇದನ್ನ ಹೇಗಾದ್ರೂ ಮಾಡಿ ತಡೆಯಕ್ಕಾಗಲ್ವಾ? ನನಗಂತೂ ಅಲ್ಲಿಗೆ ಹೋಗಿ ಸ್ವಲ್ಪನೂ ಇಷ್ಟ ಇಲ್ಲ. ತಡೆಯೋದಕ್ಕೆ ನಾನ್ಯಾರು ಶಿವಪ್ರಸಾದ್? ಈ ಆಸೆ ಅನ್ನೋದು ಮೈದಾನದಲ್ಲಿ ಓಡೋ ಕುದುರೆ ಅಂತ. ಹುಚ್ಚೆದ್ದು ಓಡೋದಷ್ಟೇ ಅದ್ರ ಕೆಲಸ, ಆದ್ರೆ ಅದರ ಲಗಾಮು ನಮ್ಮ ಅಂತರಾತ್ಮದಲ್ಲೇ ಇರಬೇಕು. ಓಹ್, ಅಂದ್ರೆ ಒಂದ್ಸರಿ ಹೆಂಡತಿ ಡಿಸೈಡ್ ಮಾಡ್ಬಿಟ್ರೆ ದೇವ್ರು ಬಂದ್ರು ಚೇಂಜ್ ಮಾಡಕ್ಕಾಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆಯಾ? ಇಟ್ಸ್ ಓಕೆ, ಅದೇನೇನು ಅನುಭವಿಸ್ಬೇಕು ಅನುಭವಿಸ್ತೀನಿ. ಆದ್ರೆ ಒಂದು ರಿಕ್ವೆಸ್ಟ್, ಇದರಿಂದ ನಮ್ಮ ಮನೆಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಯಾವ ತೊಂದರೆನೂ ಆಗದಿರೋ ಹಾಗೆ ನೀನೇ ನೋಡ್ಕೋಬೇಕು. ಶಿವಪ್ರಸಾದ್, ಜೀವನ ಅನ್ನೋ ಕುರುಕ್ಷೇತ್ರದಲ್ಲಿ ಹೆದರಿ ಹಿಂದೆ ಹೆಜ್ಜೆ ಇಡೋ ಅರ್ಜುನನೂ ನೀನೇ. ನಿನ್ನನ್ನ ಹುರಿದುಂಬಿಸಿ ಸಾರಥಿಯಾಗಿ ಮುನ್ನಡೆಸೋ ಶ್ರೀಕೃಷ್ಣನೂ ನೀನೇ. ಆದ್ರೆ ಇದೆಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಈ ಸನ್ನಿವೇಶ ಕೂಡ ಯಾವುದೋ ಒಂದು ಪಾಠಕ್ಕೆ ನಾಂದಿ ಆಗ್ಬೋದು. ಕೃಷ್ಣನೂ ನಾನೇ, ಅರ್ಜುನನೂ ನಾನೇನಾ? ಅಂದ್ರೆ ಬಾಣನೂ ನಾನೇ, ಗುರಿನೂ ನಾನೇನಾ? ಓಕೆ, ಹೋಗ್ಲಿ. ಅಟ್ಲೀಸ್ಟ್ ಒಂದು ಆಲ್ ದಿ ಬೆಸ್ಟ್ ಆದ್ರೂ ಹೇಳು ಭಗವಂತ. ಆಹಾ, ಆಲ್ ದಿ ಬೆಸ್ಟ್ ಹೇಳ್ದೆ ಹೊರಟ್ಬಿಟ್ಯಾ. ಏನೇನು ವರ್ಸ್ಟ್ ಕಾದಿದ್ಯೋ. ಗಿರಿ, ನಿನ್ನ ಬಲವಂತಕ್ಕೆ ಬರ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ರೀ ಎಲ್ಲ ಹೆಚ್ಚೇ ಆಗತ್ತೆ. ಯಾಕೆಂದ್ರೆ ಅದು ಲಕ್ಸುರಿ ಲೈಫು. ಕಮ್ಮಿ ಆಗಕ್ಕೆ ಅದೇ ನೀ ಮನೇನಾ? ಗಿರಿ, ನನ್ನ ಮಾತು ಕೇಳು. ಇನ್ನೂ ಕಾಲ ಮಿಂಚಿಲ್ಲ. ನಾನು ರಮೇಶ್ ಹತ್ರ ಮಾತಾಡ್ತೀನಿ. ಇದಕ್ಕೆ ಆಲ್ರೆಡಿ ಬೇರೆ ವ್ಯವಸ್ಥೆನೂ ಮಾಡಿದ್ದೀನಿ. ಬಾಬು ಹತ್ರ ಮಾತಾಡಿದ್ದೀನಿ. ಲೇ ದಡ್ಡ, ಪಾಪ ರಮೇಶ ನಿನ್ನ ಸ್ನೇಹಿತ ಅಷ್ಟು ಕೇಳ್ಕೊಂಡಿದ್ದಾನೆ. ಅವನು ಸಹಾಯ ಮಾಡ್ಬೇಕಾದ್ ನಿನ್ನ ಧರ್ಮಲ್ಮೇನೋ? ಕರೆಕ್ಟಾಗಿ ಹೇಳಿದ್ರಿ ಮಾವ. ನಾವು ಹೋಗಲ್ಲ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಾವು ಲ್ಯಾವಿಶ್ ಲೈಫ್ ಹೋಗ್ತಿದೀವಿ ಅಂತ ಆಲ್ರೆಡಿ ನಾನು ನನ್ನ ಫಾಲೋವರ್ಸ್ಗೆ ಹೇಳಿದ್ದೀನಿ. ಅದನ್ನ ಬಂದ್ ಮಾಡ ಮರತಿ. ಯಾರು ಉಂಡದ್ದು ತಿಂದದ್ದು ಕುಡದ್ದು ಮಾಡದ್ದೆಲ್ಲ ಸೋಷಿಯಲ್ ಮೀಡಿಯಾಗೆ ಹಾಕ್ತಾರ. ಲೈವ್ ಅಲ್ಲಿ ಇದೀವಿ, ನಾವ್ ಏನೇನ್ ಮಾಡ್ತೀವಿ ಅನ್ನೋದು ನನ್ನ ಫಾಲೋವರ್ಸಿಗೆ ಗೊತ್ತಾದ್ರೆ ಅವ್ರಿಗೂ ಖುಷಿ ಆಗತ್ತೆ ಅಲ್ವಾ? ಜೀವನ ಎಲ್ಲ ಬರೀ ಬೇರೆಯವ್ರು ಖುಷಿ ಕೊಡೋದೇ ಆಗೋಯ್ತು. ಅಲ್ಲಾಗಿರಿ, ಮನೆ ಸೇಫ್ಟಿ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಅಪ್ಪ, ನಿನ್ ತಲೆನೇ ಕೆಡ್ಸ್ಕೋಬೇಡ. ಸಂಧ್ಯಾ ಆಂಟಿಗೆ ಹಾಲು ಪೇಪರ್ನ ಎತ್ತಿಡ್ಕೊಳಕ್ ಅಮ್ಮ ಹೇಳಿದ್ದಾರೆ. ಆಮೇಲೆ ವಸಂತ ಆಂಟಿಗೆ ದಿನ ರಂಗೋಲಿ ಹಾಕಕ್ಕೂ ಹೇಳಿದ್ದಾರೆ.
ಅಂದ್ಮೇಲೆ ನಾವು ಮನೇಲಿ ಇದ್ದೀವಿ ಅಂತ ಅನ್ಕೊಳಲ್ವಾ? ಪ್ರತಿದಿನ ಸಂಜೆ ಮನೆ ಲೈಟ್ ಹಾಕ್ತಿವಿ, ಕೀ ಕೊಟ್ಟು ಹೋಗ್ರಿ ಅಂತ ಸಂಧ್ಯಾ ಅವ್ರು ಕೇಳಿದ್ರು. ನಾನೇ ಬೇಡ ಅಂದೆ. ಯಾಕೆ ಹೇಳಪ್ಪ? 200 ಯೂನಿಟ್ ಮೇಲೆ ಬಂದ್ರೆ ಕರೆಂಟ್ ಬಿಲ್ ಕಟ್ಟಬೇಕು. ಅದೇ ಮತ್ತೆ. ಒಟ್ಟಿನಲ್ಲಿ ಹೋಗ್ಲೇಬೇಕು ಅಂತ ಎಲ್ಲರೂ ಸೇರ್ಕೊಂಡು ಡಿಸೈನ್ ಆಗಿ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ. ಇನ್ನೇನು ಮಾಡೋದು, ಹೋಗೋಣ. ಆ ಭಗವಂತ ಏನೇನು ತೋರಿಸ್ಬೇಕು ಅಂತಿದ್ದಾನೋ ತೋರಿಸ್ಲಿ. ಸರಿ, ಎಲ್ರು ಒಟ್ಟಿಗೆ ಒಂದು ಸೆಲ್ಫಿ ತಗೊಳ್ಳೋಣ. ಬನ್ನಿ ಬನ್ನಿ ಬೇಗ. ಎಂತ ಮನೇನಪ್ಪ, ಎಂತ ಅಯ್ಯೋ 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 ಅಯ್ಯೋ. ಅಯ್ಯೋ ಇದೇನ್ ಮನೆನಾ ಕೈಲಾಸನ? ದುಡಿಯೋ ಕೈ ಲಾಸೇ ನೋಡಿಲ್ಲ ಅಂದಾಗ ಇಂಥ ಕೈಲಾಸದಂಥ ಮನೆಗಳನ್ನ ನಾವು ಕಟ್ಟಬಹುದು. ಇರೋ ಮನೆಗೆ EMI ಕಟ್ಟಕ್ಕೆ ಕೈಲಾಗಲ್ಲ, ಇನ್ನು ಕೈಲಾಸ ಅಂತ ಮನೆ ಕಟ್ತಾರಂತೆ. ಮಾವಯ್ಯ, ನಮ್ ಭಾವನ ಹಾಗೆಲ್ಲ ಆಡ್ಕೋಬೇಡಿ. ಅವರು ಮನ್ಸ್ ಮಾಡಿದ್ರೆ ಇಂಥ 100 ಮನೆನ ಕಟ್ಟಿಸ್ತಾರೆ. ಹೌದಾ ಅಪ್ಪ? ನಂಗೇನಿಂತ 100 ಮನೆ ಬೇಡ, ಈ ತರ 1 ಮನೆ ಕಟ್ಟಿಸ್ಬಿಡು ಸಾಕು. ನೋಡು ಇಲ್ಲಿ ಎಷ್ಟು ಜಾಗ ಇದೆ, ನಾನು ಇಲ್ಲಿ ದಿನ ಕ್ರಿಕೆಟ್ ಆಡ್ಕೊಂಡು ಇದ್ಬಿಡ್ತೀನಿ. ಕಂದ, ಕ್ರಿಕೆಟ್ ಆಡೋಕಂದಳಿಯೇ ಒಂದು ಗ್ರೌಂಡ್ ಇರುತ್ತೆ, ಅಲ್ಲೇ ಹೋಗಿ ಕ್ರಿಕೆಟ್ ಆಡ್ಕೊ, ಇಲ್ಲೆಲ್ಲ ಆಡೋಕಾಗ. ಅಪ್ಪ ಹಾಗಿದ್ರೆ ಮನೆನ ಕ್ರಿಕೆಟ್ ಗ್ರೌಂಡ್ ಅಲ್ಲೇ ಕಟ್ಬಿಡು, ನಾನು ದಿನ ಮ್ಯಾಚ್ ನೋಡ್ಬೋದು. ಅಯ್ಯೋ ಭಗವಂತ, ಇಲ್ಲಿ ಕುಬೇರಂಗೂ ಕುಬೇರ ಮೂಲೆಗೂ ಮ್ಯಾಚೇ ಆಗ್ತಾ ಇಲ್ಲ. ದೇವ ಮೂಲೆಯಲ್ಲಿ ಇರಬೇಕಾಗಿರೋ ದೇವರು ಅಗ್ನಿ ಮೂಲೆಯಲ್ಲಿ ಕೂತ್ಕೊಂಡು ಬೆಂಕಿ ಸುರಿಸ್ತಾ ಇದ್ದಾನೆ. ನಾನಿಲ್ಲಿ ವಾಯು ಮೂಲೆಯಲ್ಲಿ ನಿಂತ್ಕೊಂಡು ಗಾಳಿ ಸೇವಿಸ್ತಾ ಇದ್ದೀನಿ. ಯಾರೋ ಪುಣ್ಯಾತ್ಮರು ಈಶಾನ್ಯ ಮೂಲೆಯಲ್ಲಿ ವೈವಿಧ್ಯಮಯವಾಗಿ ಕಟ್ಟಿರೋ ಈ ಮನೆಯನ್ನ ನೈಋತ್ಯ ಮೂಲೆಯಲ್ಲಿ ನಿಂತಿರೋ ಇವರು ಹೊಗಳ್ತಾ ಇದ್ದಾರೆ. ಇರ್ಲಿ ಗಿರಿ, ಈಗಲೂ ಕಾಲ ಮಿಂಚಿಲ್ಲ. ನಮಗೆ ಈ ಪ್ಯಾಲೇಸು ವರ್ಕೌಟ್ ಆಗಲ್ಲ, ನಮಗೆ ನಮ್ಮ ಅರಮನೆಯೇ ಸಾಕು. ನಡಿ ಹೊರಟ್ಬಿಡೋಣ. ಅಯ್ಯೋ ಸುಮ್ಮನೆ ಬನ್ರಿ, ಇವಾಗ ಇಲ್ಲಿವರೆಗೂ ಬಂದಿದ್ದೀವಂತೆ, ಇದ್ ಹೋಗಕ್ ಏನು? ನೋಡಿ, ಈ ಮನೆ ನಮ್ಮನೆಗಿಂತ 100 ಪಟ್ಟು ದೊಡ್ಡದಾಗಿದೆ. ನಿಮ್ ಕೈ ಕಟ್ಸಕ್ಕಂತೂ ಆಗ್ಲಿಲ್ಲ, ಕೊನೆ ಪಕ್ಷ ಈ ಮನೇಲಿದ್ದು ವೈಭೋಗನ ಅನುಭವಿಸೋಣ. ಬನ್ನಿ ಬನ್ನಿ ಬನ್ರಿ ಬನ್ನಿ. ಕರಿ ಮೇಡಮ್, ಅಲ್ಲೇ ನಿಂತ್ಕೊಳ್ಳಿ. ನೋಡಿದ್ಯಾ ಗಿರಿ, ಅವ್ರ ಕಣ್ಣಿಗೆ ನಾವು ಕೆಲಸದವ್ರ ಥರನೂ ಕಾಣಿಸ್ತಾ ಇಲ್ಲ. ಅಂಥದ್ರಲ್ಲಿ ನಾವು ಲಗೇಜ್ ಸಮೇತ ದಂಡೆತ್ತಿ ಬಂದಿದ್ದೀವಿ, ಬೆಂಡೆತ್ತಿ ಕಳಿಸ್ದೇ ಇರ್ತಾರಾ? ಓ ಶಿವರೇ, ಎಂತಕ್ಕೆ ಹಂಗಂತ್ರಿ ಮರ್ರೆ? ಯಾರು ನಾನು ಮೈ ಮುಟ್ಲಿಕ್ಕಾಂಬ ಉಪ್ಪಾರ್ಪೇಟೆಯಿಂದ ಮುಗಿಲ್ಪೇಟೆವರೆಗೂ ಹ್ಯಾಂಗ್ ಓಡಿಸ್ತಾ ಕಾಣ್ತಾ ಇರಿ. ಅಯ್ಯೋ ಚಿಕ್ಕಪ್ಪ, ಯಾಕೆ ನೀವು ಯಾವಾಗ್ಲೂ ಪೇಟೆಲ್ಲೇ ಇರ್ತೀರಾ? ಅದರಿಂದ ಒಂದ್ ಸ್ವಲ್ಪ ಆಚೆ ಬನ್ನಿ. ಬೇಕಿತ್ತ ಸಣ್ಣ ಹುಡುಗನ ಹತ್ರ ಅನ್ನಿಸ್ಕೊತೀರ? ಯಾರಮ್ಮ ತಾವು? ನಾನು ಈ ಮನೆ ಮ್ಯಾನೇಜರ್ ಸರ್, ಇವರು ಈ ಮನೆ ಮೇಡ್. ನಮ್ಮನ್ನ ಯಾಕಮ್ಮ ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ? ಸರ್, ಲಗೇಜ್ ತಗೊಂಡೋಗೋಕೆ ಅಂತಾನೆ ನಾವಿದ್ದೀವಿ. ನಿಮ್ಮ ಬಗ್ಗೆ ನಮ್ಮ ಓನರು ಎಲ್ಲ ಹೇಳಿದ್ದಾರೆ. ಇನ್ಮೇಲೆ ನೀವುಗಳೇ ನಮ್ಮ ಓನರು.